ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಒಂದು ಮಾತಿದೆ, ಯು ಡೋಂಟ್ ಫೈಂಡ್ ಗಾಡ್, ಯು ಡಿಸಾಲ್ವ್ ಇನ್ ಅವೇರ್ನೆಸ್ ಅಂತ. ಅಂದರೆ ನಮ್ಮ ಅರಿವೇ ನಮ್ಮ ಗುರು ಅಂತ ಏನು ಮಾತಿತ್ತು, ಸತ್ಯ. ಅರಿವೇ ನಮ್ಮ ಗುರು, ದೇವರು ಕೂಡ. ಹೌದು, ಗುರುನೇ ದೈವತ್ವದ ಅಂಶ ಅನ್ನೋದು ಇಲ್ಲಿ ಬೆಳಕು. ಗುರು ಅಂತಂದರೆ ಆಗಲೇ ಹೇಳ್ದಂಗೆ ನಾಮ ಇಲ್ಲ, ರೂಪ ಇಲ್ಲ, ಬೆಳಕು, ಶಕ್ತಿ, ಚೈತನ್ಯ. ಅದು ನಮ್ಮ ಕಣ್ಣಿಗೆ ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು, ಅದು ಜ್ಞಾನಕ್ಕೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮ್ಮ ಒಳಗಡೆ ಇರುವಂತಹ ಶಕ್ತಿ ಜೊತೆಗೆ ಕನೆಕ್ಟ್ ಆಗಿರೋದಕ್ಕೆ ಟಿಪ್ಸ್ ಏನು? ಬಿಕಾಸ್ ಈಗ ನನ್ನದೇ ಒಂದು ಉದಾಹರಣೆ ತೊಗೊಳ್ಳೋದಾದರೆ, ನಾನು ಹೀಗೆ ಇದ್ದಿದ್ದಿಲ್ಲ. ಒಂದು 15 ವರ್ಷದ ಮುಂಚೆ ಒಂದು ಬಿಸಿ ಫೈರು ಅದೊಂಥರ ಬೇರೆ ಒಂದು ನಾನೇ ಅಂದ್ಬಿಟ್ರೆ ನನ್ನ ಲೈಫಲ್ಲಿ ನಾನೇ ಕಾಪಾಡ್ಕೋಬೇಕು. ನಮಗೆ ಗೊತ್ತಾಗ್ತಾ ಇರೋದೇನೆಂದರೆ, ಸಾಕಷ್ಟು ಗೊಂದಲವನ್ನು ತಗೊಂಡಿದ್ರಿ, ಸಾಕಷ್ಟು ಬೇಜಾರಲ್ಲಿದ್ದಿರಿ ಅಂತ ಅನಿಸುತ್ತೆ. ಕೆಲವೊಂದು ಸನ್ನಿವೇಶಗಳು ನಿಮ್ಗೆ ನಡೆದಿರಬಹುದು, ಆ ಥರದ್ದು. ಅದು ತುಂಬ ದುಃಖನೂ ಆಗಿರಬಹುದು, ಅದಕ್ಕೆ ನೀವು ರೆಮಿಡಿಗಳು ಹುಡುಕಿರಬಹುದು. ಸೊ ಅದರಿಂದ ಈಚೆ ಬಂದು ನೀವು ಇವಾಗ ಈ ಥರದ್ದು ಆಗಿರಬಹುದು, ಆಗಿದ್ದೀರಾ. ಹೌದು. ಅಂದರೆ ಪ್ರಶ್ನೆಯಲ್ಲಿ ಇದೇ ರಶ್ಮಿ, ಅಂದರೆ ನಂತರನೇ ಎಲ್ಲರೂ ಅವರು ಕಂಪೇರ್ ಮಾಡ್ಕೋಬೋದು. ಒಳಗಿರೋ ಅರಿವು ಯಾವಾಗಲೂ ಇದ್ದೇ ಇರುತ್ತೆ. ಅದು ಕೆಲವು ಸತಿ ಮಾತ್ರ ಅದ್ರ ಜೊತೆಗೆ ನಾವು ಕನೆಕ್ಟೆಡ್ ಆಗಿರ್ತೀವಿ, ಕೆಲವು ಸತಿ ಅದೊಂಥರ ಅದು ಕನೆಕ್ಷನ್ ಕಟ್ಟಾಗೋಗ್ಬಿಟ್ರೆ ನೀವಿನ್ನು ಮನಸ್ಸು ಆಡಿಸಿದ್ದೆ ಇನ್ನು. ಸೊ ಇದು ಕಂಟ್ರೋಲ್ ಮಾಡೋದು ನಾನಾ, ಅಥವಾ ಅದೂ ನಾವು ಹಣೆ ಬರೋಕ್ಕೆ ಸಂಬಂಧಪಟ್ಟಿದೆಯಾ, ಕರ್ಮ ಅಂತನಾ? ಇಲ್ಲ, ನಾವೇ ಕಾರಣ. ಯಾಕಂದರೆ ಈಗ ಕರ್ಮ ಫಲವನ್ನು ಉಣ್ತಾ ಇದ್ದೀವಿ, ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಮುಂದೆ ಆ ಥರದ್ದೊಂದು ಸಿಚುವೇಶನ್ನು ಬ್ಯಾಡ್ ಇರ್ಬೋದು, ಗುಡ್ ಇರ್ಬೋದು. ಇವತ್ತು ನಾವೇನು ಮಾಡ್ತೀವೋ ಅದೇ. ಅಂದರೆ ಇವತ್ತಿನ ಸ್ವಚ್ಛಂದ, ಇವತ್ತಿನ ಆಲೋಚನೆ, ನಾಳೆ ಬೆಳಗ್ಗೆ ರಿಸಲ್ಟು. ಸೊ ನೀವು ಹಾಕೋ ಇವತ್ತಿನ ಬೀಜನೇ ನಾಳೆ ಫಲವಾಗಿ ಬರೋದು. ಇದು ನಮ್ಮ ಕರ್ಮಕ್ಕೂ ಸಂಬಂಧಪಟ್ಟಿದೆ. ಹೌದು, ಅದೇ. ಇದರಲ್ಲಿ ಮಲ್ಟಿಪಲ್ಸ್ ಇದೆಯಲ್ಲ ಮ್ಯಾಮ್, ಪೂರ್ವಾರ್ಜಿತ, ಸಂಚಿತ, ಆಗಮ್ಯ, ಮುಂದಿಂದು. ಹೌದು. ಸೊ ಹೀಗೆಲ್ಲ ಇದ್ದಾಗ ಈಗ ನಾನು ಮಾಡೋದು ಮುಂದೆ ಪ್ರತಿಫಲ ಸಿಗುತ್ತೆ. ಬಟ್ ಈಗ ಆಗಲೇ ಮಾಡಿರೋದು ಅದಕ್ಕೆ ಹೇಗೆ? ಮತ್ತು ಎಷ್ಟೊಂದು ಜನ ಒಪ್ಕೊಂಡ್ರೆ ಈ ಥಿಯರೀಸನ್ನ, ಓಕೆ ನಾನು ಸರೆಂಡರ್ ಆಗಿ ಇವೆಲ್ಲ ಪ್ರಶ್ನೆಗಳು ಕೇಳ್ತೀನಿ, ಕರ್ಮನೇ ಸುಳ್ಳು, ಇವೆಲ್ಲ ನೀವೇ ಮಾಡ್ಕೊಂಡಿರೋದು ನಿಮ್ಮ ಲೆಕ್ಕಾಚಾರಕ್ಕೆ ಅಂತ ಅನ್ನೋರಿಗೆ, ನೀವು ಈಗ ಕರ್ಮದ ಬಗ್ಗೆ ಮಾತಾಡಿದ್ರೆ ವಂಶ ಪಾರಂಪರ್ಯವಾಗಿ ಹೆರಿಡಿಟಿ ಇನ್ನೊಂದು ಅಂತ ನಿಮ್ಗೆ ವಂಶ ಪಾರಂಪರ್ಯವಾಗಿ ಏನಾದರೂ ಬಂದಿದ್ದರೆ, ನಿಮ್ಗೆ ಅದರಿಂದನೇ ಇದು ಆಗ್ತಾ ಇದೆ ಅಂತ ಯಾರಾದರೂ ಅಂದ್ಕೊಂಡ್ರೆ ಪರಿಹಾರ ಇದೆ ಅಲ್ವಾ? ಅದಕ್ಕೋಸ್ಕರ ನೀವು ಕೂತು ನೋಡಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿನೋ, ಅಜ್ಜ ಅಜ್ಜಿನೋ, ಸಂಬಂಧಿಕರು ಏನೋ ಒಂದು ದೋಷಕ್ಕೋ ಶಾಪಕ್ಕೋ ಒಳಗಾಗಿರ್ತಾರಪ್ಪ, ಏನೋ ಕೆಟ್ಟದ್ದು ಮಾಡಿರ್ತಾರೆ, ಗುರು ದೋಷಕ್ಕೆ ಒಳಗಾಗಿರೋದು. ನೀವು ಪರಿಹಾರ ಮಾಡ್ಕೊಂಬಿಡಿ, ತಕ್ಷಣ ನೀವು ಬದಲಾಯಿಸ್ಕೊಳ್ಳಿ ನಿಮ್ಮ ಜೀವನ ಶೈಲಿಯನ್ನು. ಸೊ ಈ ಕರ್ಮನೇ ನಮ್ಮದೇ ಇರೋರ್ಗೆ ಏನು ಹೇಳೋದು? ಅಂದರೆ ಇವೆಲ್ಲ ಇಲ್ಲ, ಪೂರ್ವಾಜಿತ ಕರ್ಮನೂ ಏನಿಲ್ಲ ಅನ್ನೋರಿಗೆ ನಿಮ್ಮ ಯೂಶಲಿ ಹ್ಯಾಂಡಲ್ ಮಾಡ್ತೀರಾ? ಯಾವುದನ್ನು ಬ್ಲೇಮ್ ಮಾಡಿಬಿಡಿ. ಹಾಗಾದರೆ ಬಂದಿದ್ದನ್ನು ಸ್ವೀಕಾರ ಮಾಡಿ, ಅಳಬೇಡಿ, ಕೊರಗಬೇಡಿ, ಮರಗಬೇಡಿ, ಯಾರ ಹತ್ರನೂ ಹೋಗಿ ದೂಷಿಸಬೇಡಿ ಯಾವುದನ್ನು ನಂಬಲಿಲ್ಲ ಅಂತಂದರೆ. ಸೊ ಇಲ್ಲ ಹಿಂಗೆ ಹೋಗೋದು, ಇಲ್ಲ ಹಂಗೆ ಹೋಗೋದು, ಎರಡು ರೂಟ್ ಇದೆ. ಆರಾಮಾಗಿರಿ, ಜೀವನದಲ್ಲಿ ಏನು ಬರುತ್ತೋ ಅದನ್ನು ಫೇಸ್ ಮಾಡಿ ಆರಾಮಾಗಿರಿ, ಶಾಂತವಾಗಿ ತೊಗೊಳ್ಳಿ. ಇವತ್ತು ಊಟ ಸಿಗಲಿಲ್ಲ, ಬೇಡ ಬಿಡು ಅಂತನ್ನಿ ಧೈರ್ಯವಾಗಿ. ನನ್ನನ್ನು ಯಾರೂ ಇಷ್ಟಪಡಲಿಲ್ಲ, ಆಯಿತು ಬಿಡು ಅಂತನ್ನಿ. ನಂಬಬೇಡಿ ಕರ್ಮನ, ಅದನ್ನು ಅನುಭವಿಸಿ ಸ್ವೀಕಾರ ಮಾಡಿ. ಸತ್ಯ ಅದೇ, ನಂಬಲೇಬೇಕು ಅಂತೇನಿಲ್ಲ. ನಿಮಗೆ ಅದನ್ನು ಎದುರಿಸೋತ್ತಾಗ್ತದೆ ಒಳಗಡೆಯಿಂದ ಇದ್ದರೆ ನೀವು ನಂಬಬೇಕು ಅಂತೇನಿಲ್ಲ. ಬಂದಿದ್ದನ್ನು ಸ್ವೀಕಾರ ಮಾಡೋ ಮನಸ್ಸಿದ್ರೆ ಸಾಕು, ಅದನ್ನು ದೂಷಿಸಬಾರ್ದು. ಇಲ್ಲ ನಿಮಗೆ ಬಿಡುಗಡೆ ಬೇಕು, ಅದರಿಂದ ನಾನು ಇದರಿಂದ ಆಚೆ ಬರಬೇಕು, ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಕರ್ಮ ಥಿಯರಿಗೆ ಹೋಗಿ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಜೀವನವನ್ನು. ತುಂಬ ಡೀಪ್ ವಿಚಾರಗಳು. ಬ್ಲಾಗ್ಸಲ್ಲಿ ಎಷ್ಟೆಷ್ಟು ಸಾಧ್ಯನೋ ನಾವು ಟಚ್ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ಕುತೂಹಲ ಇರೋರು, ಐ ಥಿಂಕ್ ನೀವು ಈಗಾಗಲೇ 115ಕ್ಕೂ ಹೆಚ್ಚು ಕೋರ್ಸಸ್ಗಳನ್ನು ಮಾಡಿದ್ದೀರಲ್ಲ? ಹೌದು. ಯಾವ್ಯಾವ ಕೋರ್ಸ್ಗಳಿರುತ್ತೆ ಮ್ಯಾಮ್ ಅಲ್ಲಿ ಅಂತರ್ಮನದಲ್ಲಿ? ಅಂತರ್ಮನದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ, ಅಮ್ಮನವ್ರು ಎಲ್ಲವನ್ನ ಮಾಡಿಸ್ತಾ ಇದ್ದಾರೆ. ಒಂದು ಪ್ಯಾಕೇಜು, ನಿಮಗೆ 1-2 ಕಲಿಯುವಂಥದ್ದಿಲ್ಲ, ಎಲ್ಲವನ್ನ ಕಲಿಬೋದು. ನೋಡಿ, ಬೆಳಗ್ಗಿನ ಜಾವದಲ್ಲಿ ಯೋಗಾಭ್ಯಾಸ, ಪ್ರಾಣಾಯಾಮ, ಹಾಗೆ ಧ್ಯಾನದ ತರಗತಿ ನಡೆಯುತ್ತೆ. ಆ ಕೋರ್ಸ್ ಒಂದಿರುತ್ತೆ. ಹುಣ್ಣಿಮೆ ಧ್ಯಾನ, ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನ ಇರುತ್ತೆ. ಅದೇ ಆಗಲೇ ಹೇಳ್ದಂಗೆ ಪ್ರತಿ ತಿಂಗಳ ವಿಶೇಷತೆಯೊಂದಿಗೆ ಕೆಲವೊಂದು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕೊಡ್ತೀವಿ. ಧ್ಯಾನವನ್ನು ಮಾಡಿಸ್ತಾ, ಸಂಕಲ್ಪವನ್ನು ಮಾಡಿಸ್ತಾ, ಒಂದು ಮಂತ್ರವನ್ನು ಕೊಡ್ತಾ, ಒಂದು ಮುದ್ರೆಯನ್ನು ಹೇಳ್ಕೊಡ್ತಾ, ಮಾಹಿತಿಯನ್ನು ಕೊಡ್ತಾ, ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ. ಅಲ್ಲಿ ನಾವು ಹೇಳ್ತೀವಿ, ಇಂಥ ಸಮಸ್ಯೆಗೆ ಇವತ್ತು ಈ ಹುಣ್ಣಿಮೆ ಧ್ಯಾನ ಅಂತ ಹೇಳಿರ್ತೀವಿ. ಪೋಸ್ಟರಲ್ಲೆಲ್ಲ ಅದು ಬಂದಿರುತ್ತೆ. ಸೊ ಆ ಥರದ ಸಮಸ್ಯೆ ಇರೋಲ್ಲ, ಅದರಲ್ಲಿ ಭಾಗವಹಿಸಿ ಪರಿಹಾರ ಕಂಡುಕೊಂಡಿದ್ದಾರೆ. ಮತ್ತು ತುಂಬ ಜನಕ್ಕೆ ಒಂದು ಆಸೆ ಏನಂದರೆ ಧ್ಯಾನದ ಅನುಭವವನ್ನು ಪಡಿಬೇಕು, ತಿಳ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು, ಧ್ಯಾನದ ಅನುಭವ ಪಡ್ಕೊಳ್ಬೇಕು ಅನ್ನೋರು ಪ್ರತಿ ಹುಣ್ಣಿಮೆ ಧ್ಯಾನಲ್ಲಿ ಭಾಗವಹಿಸ್ತಾರೆ. ಸರಿ, ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ತೀವಿ ನಾವು. ಆನ್ಲೈನಲ್ಲಿ
ಎಷ್ಟು ತುಂಬಾ ಎನರ್ಜಿ expensive ಇರುತ್ತೆ. ಇರುತ್ತಾ ಮ್ಯಾಮ್? ಇಲ್ಲ, ಮಿನಿಮಮ್. ನೀವು ಯಾವುದೇ ಒಂದು ವಿಚಾರಕ್ಕೆ ಹೋಗಿ ನಾವು ಒಂದು ಹೇಳ್ತೀವಿ, ಯಾವುದನ್ನು ಉಚಿತವಾಗಿ ಬಯಸಬೇಡಿ ಅನ್ನೋನು ಎಲ್ಲೂ. ಕರ್ಮ ಅದು, ಋಣ ಅದು. ಆಮೇಲೆ ಅದರಿಂದ ನಿಮಗೆ ಅದು ಅರಿವಿಗೆ ಬರೋದಿಲ್ಲ, ತೊಗೊಳಕ್ಕೆ ರೆಡಿ ಇರಲ್ಲ. ಎಷ್ಟೊಂದು ಜನ ಪ್ರತಿಯೊಂದನ್ನು ಫ್ರೀಯಾಗಿ ಅಂತಾರೆ. ನೀವು ಒಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ, ದೇವಸ್ಥಾನಗಳಲ್ಲಿ ಹೌದು ಅಲ್ಲಿ ನಡಿಬೇಕು, ಧರ್ಮ ಮಾಡಬೇಕು, ಎಲ್ಲ ಮಾಡಬೇಕು, ಕರೆಕ್ಟು. ಏನಂತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ, ಪಕ್ಕದಲ್ಲಿ ದೇಣಿಗೆ ಬಾಕ್ಸನ್ನು ಇಟ್ಟಿರ್ತಾರೆ. ನೀವು ವೆಹಿಕಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು, ಅರ್ಚನೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು. ಯಾವುದನ್ನು ಫ್ರೀಯಾಗಿ ಮಾಡಲ್ಲ, ಯಾವುದನ್ನು ಫ್ರೀಯಾಗಿ ಪಡ್ಕೊಳ್ಬಾರ್ದು ಮ್ಯಾಮ್. ನಾವು ದೇವರಿಗೆ ನೈವೇದ್ಯ ಇಡ್ತೀವಿ, ಅಂದರೆ ಏನಾರು ಬೇಡ್ಕೊಂಡಾಗ ಇದು ನನ್ನ ಕಡೆಯಿಂದ ಅಂತ. ಸೊ ನೀವು ಹೇಳ್ತಾ ಇರೋದು ಇಟ್ ಈಸ್ ಮೋರ್ ಆಫ್ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂದಮೇಲೆ ಅದಕ್ಕೊಂದು ಕೊಟ್ಟು ತೊಗೊಳ್ಳೋದು. ಈಗ ನೋಡಿ, ನಾವು ಈಗ ನೀವು ಕೇಳಿದ್ದಕ್ಕೆ ನಾವು ಒಂದು ಹೊರಗಡೆ ಏನೇ ವಿಚಾರಕ್ಕೆ ಹೋಗಲಿ, ಯಾವುದಕ್ಕೆ ಆಗಲಿ, ನಾವು ಕೊಡದೆ ವಾಪಸ್ ಏನೂ ತೊಗೊಳಕ್ಕಾಗಲ್ಲ. ನೀವು ಕೇಳ್ತೀರಲ್ಲ, ನೀನು ಪ್ರೀತಿ ಕೊಟ್ಟರೆ ನಾನು ಪ್ರೀತಿ ಕೊಡ್ತೀನಿ, ನನ್ನನ್ನು ಇಷ್ಟಪಟ್ಟರೆ ನಾನು ಇಷ್ಟಪಡ್ತೀನಿ, ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ. ಇದೇ ತಾನೇ ಥಿಯರಿ ಎಲ್ಲರೂ ಹೇಳೋದು. ಮತ್ತು ಈ ಒಂದು ಸನಾತನ ಧರ್ಮದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ಜೀವನವನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ಅಷ್ಟು ಶಕ್ತಿಯನ್ನು ನಮ್ಮಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಸುಮ್ಮನೆ ಹೆಂಗಾಗ್ಬಿಡುತ್ತೆ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿನಲ್ಲಿ ಕೊಡು ತಗೊಳ್ಳೋದಿತ್ತು. ಗುರುಗಳಿಗೆ ಕೊಡ್ತಿದ್ರು, ಏನು ಅವ್ರಿಗೆ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಸಾಮಗ್ರಿಗಳನ್ನಿರ್ಬೋದು, ಹಸುವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅವ್ರು ಏನು ಬಯಸ್ತಾರೋ ಅದನ್ನು ಆ ರೂಪದಲ್ಲಿ ಕೊಡ್ತಾಯಿದ್ರು. ಯಾವುದು ಉಚಿತವಾಗಿ ಎಲ್ಲೂ ಸಿಗಲ್ಲ. ಅದರಲ್ಲೂ ನಾವು ಹೇಳ್ತೀವಿ, ಜ್ಞಾನವನ್ನು ಪಡ್ಕೊಳ್ಳೋದು ಬೇಡ. ನಿಮಗೆ ಜೀವನ ಪರ್ಯಂತ ಅದಿರಬೇಕು ಅಂತಂದರೆ, ಅದರ ಒಂದು ಮಹತ್ವ ಅರಿವಾಗಬೇಕು ಅನ್ನೋದಾದರೆ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಬೇಕು, ಒಂದು ಸಕ್ಸಸ್ ಫೀಲ್ಡ್ಗೆ ಹೋಗಬೇಕು, ಏನಾದರೂ ಪಡ್ಕೊಳ್ಬೇಕು ಅಂತಂದರೆ ನಾವು ಕೊಟ್ಟು ತೊಗೊಳ್ಬೇಕು. ಅದನ್ನು ಫ್ರೀಯಾಗಿ ತೊಗೊಳ್ಬಾರ್ದು ಜ್ಞಾನವನ್ನು. ಅದನ್ನು ಗುರು ಕಾಣಿಕೆ ಅಂತನಾದರೂ ಹೇಳ್ಬೋದು, ದೇಣಿಗೆ ಅಂತ ಹೇಳ್ಬೋದು, ಅದನ್ನು ಫೀಸು ಅನ್ಬೋದು, ಪೇ ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಅವರವರ ಜೀವನ ನಡಿಬೇಕು, ಜೊತೆಗೆ ಅವ್ರಿಗೆ ಆ ಶಕ್ತಿಯ ಒಂದು ಆಳ ಮಹತ್ವ, ಅದರ ನಿಜವಾದ ಒಂದು ಸಕ್ಸಸ್ ಅನ್ನೋದು ಬೇಕು ಅಂದರೆ ಮಾಡಲೇಬೇಕು. ನೀವು ಎಷ್ಟು ಕಡೆ ದುಡ್ಡು ಕಳ್ಕೊಳ್ತಾರೆ ತುಂಬ ಜನ. ಎಷ್ಟು ಕಡೆಗೆ ಒಂದು ಐಸ್ ಕ್ರೀಮ್ ತಿಂತಾರೆ, ಒಂದು ಪಿಜ್ಜಾ ತಿಂತಾರೆ, ಒಂದು ಮೂವಿಗೆ ಹೋಗ್ತಾರೆ, ಒಂದು ಮಾಲ್ಗೆ ಹೋಗ್ತಾರೆ, ಒಂದು ಸೀರೆ ತೊಗೊತಾರೆ, ಒಂದು ಒಡವೆ ತೊಗೊತಾರೆ. ಇದು ಯಾವಾಗಲೂ ಒಂದು ದಿವಸ ನಾವು ಮಾಡೋಂಥದ್ದು. ಅದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ನಾವು. ಆದರೆ ಜ್ಞಾನಕ್ಕೆ ಖರ್ಚು ಮಾಡಿದ ದುಡ್ಡು ಏನಿರುತ್ತಲ್ಲ, ಜೀವನ ಪರ್ಯಂತ ಮುಂದಿನ ಪೀಳಿಗೆಗೂ ಅದು ಹೋಗುತ್ತೆ. ಅಲ್ಲಿ ಎಣಿಸ್ಬಾರ್ದು, ನೋಡಬೇಡಿ, ಇನ್ವೆಸ್ಟ್ಮೆಂಟ್ ಅಂತ ಲೈಫ್ ಲಾಂಗ್ ಅದು ಜೀವನ ಪರ್ಯಂತ ಅದು ನಮ್ಮ ಒಳಗಡೆ ಆ ಶಕ್ತಿ ಜ್ಞಾನ ತುಂಬಿಸ್ಕೊಂಡ್ಬಿಡ್ತೀವಿ. ಅದು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಅದ್ರ ಬಗ್ಗೆ ಕೆಟ್ಟದಾಗಿ ಇವತ್ತು ಯಾರು ಯೋಚನೆ ಮಾಡಬಾರ್ದು. ಒಂದು ಸಲ ಇವತ್ತು ಕೆಲವು ಸತಿ ಎಲ್ಲರೂ ವ್ಯಾಪಾರ ಮತ್ತು ತಪ್ಪಾಗದನ್ನು ಉಪಯೋಗಿಸ್ಕೊಂಡು, ಅದು ಪ್ರಪಂಚದಲ್ಲಿ ಎಲ್ಲ ಥರದ್ದು ಇದೆ. ಹೌದು. ಅದಕ್ಕೆ ಲಲಿತಾದೇವಿನ ಕೂತು ನಮಗೇನು ಬೇಕು ಅಂತ ನಾವು ಕೇಳಬೇಕು. ನನಗೆ ಯಾವುದು ಸರಿ, ಯಾವ ಗುರು ಬೇಕು, ಯಾವ ತತ್ವ ಬೇಕು, ಯಾವ ಮಂತ್ರ ಬೇಕು, ಎಲ್ಲಿ ಒಳ್ಳೆಯ ಸ್ಥಾನ ಇದೆ, ಒಳ್ಳೆಯ ಜಾಗ ಇದೆ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು, ಅಥವಾ ಅದನ್ನು ನನಗೆ ತೋರಿಸು. ಕೇಳಬೇಕು. ಕೇಳಿದಾಗಷ್ಟೇ ಇದು ಒಳ್ಳೇದಾಗೋದು. ನಾನು ಓಡ್ತೀನಿ ಹಿಂದೆ ಮುಂದೆ ಗೊತ್ತಿಲ್ಲ. ಈಗ ಹೇಳ್ದಂಗೆ ನನ್ನ ಗಂಡನಿಗೆ ಗೊತ್ತಾಗಬಾರ್ದು, ನನ್ನ ಅಪ್ಪನಿಗೆ ಗೊತ್ತಾಗಬಾರ್ದು, ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು ಅಂತ ನೀವು ಎಲ್ಲೋ ಹೋಗಿ ಏನೋ ಹುಡುಕ್ತಾ ಇದ್ದರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಾರೆ. ಮುಚ್ಚಿಡೋ ಅಂಥದ್ದು ಏನಿದೆ, ನಿಮಗೆ ಜ್ಞಾನ ಬೇಕು, ಪರಿಹಾರ ಬೇಕು, ಮನೇಲಿರೋದಕ್ಕಂತ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿ, ಕರ್ಮವನ್ನು ಕಳ್ಕೊಳ್ಳಿ, ಪಾಪಗಳನ್ನು ತೊಳ್ಕೊಳ್ಳಿ. ಮುಚ್ಚಿಟ್ಕೊಂಡು ಮಾಡೋ ಅಂಥದ್ದು ನಿಮ್ಮ ಮನೇಲಿ ಒಪ್ಪಲ್ವ, ಬಿಟ್ಟು ಬಿಡಿ, ಮತ್ತು ನೀವೇ ಕೂತ್ಕೊಂಡು ಮಾಡಿ, ಎಲ್ಲೂ ಹೋಗಬೇಡಿ, ಏನೂ ಕಳ್ಕೊಬೇಡಿ. ಮಾನ ಹಾನಿ ಆಗುತ್ತೆ, ಧನ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದಾದರೆ, ಸಮಯ ವ್ಯರ್ಥ ಆಯಿತು ಅನ್ನೋದಾದರೆ ನೀವು ಕೂತ್ಕೊಂಡು ಮನೇಲಿ ಮಾಡಿ. ನಮ್ಮಂಥವ್ರು ಇದ್ದೀವಿ ನಿಮಗೆ ಜ್ಞಾನ ಕೊಡೋದಕ್ಕೆ. ಇಲ್ಲಿ ಹೇಳ್ತಿರ್ತೀವಿ ನಿಮಗೆ, ನಮ್ಮ ಯೂಟ್ಯೂಬಲ್ಲಿ ಎಷ್ಟೊಂದು ಜನಕ್ಕೆ ಹೇಳ್ತೀವಿ, ನೀವು ಫಸ್ಟು ಮನೇಲಿ ಮಾಡಿ ಕೂತ್ಕೊಂಡು ನಾವು ಕೊಟ್ಟಿದ್ದನ್ನು. ನಿಮ್ಗೆ ಅಲ್ಲೂ ಪರಿಹಾರ ಸಿಗಲಿಲ್ಲ ಅಂದರೆ ಬನ್ನಿ ಅಂತ ಹೇಳ್ತೀವಿ. ನಿಮ್ಮದೇ ಹಿರಿಯರಿದ್ದಾರೆ ಮನೆಯಲ್ಲಿ, ಹೇಳ್ಕೊಡ್ತಾರೆ, ಮಗು ಇದು ಮಾಡಬೇಡ ಅದು ಮಾಡು ಅಂತ ಹೇಳ್ತಾರೆ. ನೀವು ಹಿರಿಯರು ಮಾತಾದರೂ ಕೇಳಿ, ಇಲ್ಲ ಸ್ವಂತ ಬುದ್ಧಿ ಪ್ರಯೋಗಿಸ್ಕೊಳ್ಳಿ. ಇಲ್ಲ ಒಳ್ಳೇದು ಎಲ್ಲಿರುತ್ತೋ, ಸಮಯ ಆಗಲಿ ದುಡ್ಡಾಗಲಿ ಎಷ್ಟು ಖರ್ಚು ಮಾಡಿಸಲ್ವೋ, ನಿಮಗೆ ಒಂದು ಒಳ್ಳೆ ಶಕ್ತಿ ಒಳಗಡೆ ಉತ್ಪತ್ತಿ ಮಾಡೋ ಥರ ಯಾರು ಕೊಡ್ತಾರೋ, ಒಂದು ಆಶೀರ್ವಾದ ಒಳ್ಳೆ ಹೃದಯದಿಂದ ಮಾಡ್ತಾರೋ, ಅಥವಾ ನಿಮ್ಮನ್ನು ಮಿಸ್ಗೈಡ್ ಮಾಡದೆ, ಭಯ ಈಡಿಸ್ದೆ ಯಾರು ನಿಮಗೆ ಒಳ್ಳೆಯದನ್ನು ಹೇಳ್ತಾರೋ ಅಂಥವ್ರ ಹತ್ರ ಹೋಗಿ. ಭಯ ಇಡಿಸ್ಬಾರ್ದು ಯಾರೂ. ಗುರು ಅಂತ ಸ್ಥಾನದಲ್ಲಿರೋರು ಯಾರದ್ದು ತಪ್ಪುಗಳನ್ನ ಎತ್ತಿ ಎತ್ತಿ ತೋರಿಸೋದಾಗಲಿ, ಭಯ ಇಡಿಸೋದಾಗಲಿ ಮಾಡಬಾರ್ದು. ಅಂಥದ್ದನ್ನು ಜ್ಞಾನ ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಮುಂದಕ್ಕೆ ಬರಬೇಕು. ಆವಾಗಲೇ ಅಷ್ಟು ಚೆನ್ನಾಗಾಗೋದು. ಎಲ್ಲರೂ ತಕ್ಕಡಿನಲ್ಲಿ ಇಟ್ಕೊಂಡು ಎಲ್ಲದೂ ತೂಗಿಸ್ಕೊಂಡು ಹೋಗ್ತಾಯಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ.
ಅಷ್ಟು ನಿಮಗೇನು ಬೇಕೋ ಅದನ್ನು ನೀವು ಇಲ್ಲಿಂದ ಯೋಚನೆ ಮಾಡಿ, ಖಂಡಿತ ಸಿಗ್ತಾರೆ ಅಂಥವ್ರು. ಸೊ ಹೀಗೆ ತುಂಬ ಕೋರ್ಸಸ್ಗಳು ಹೌದು, ಇನ್ನೂ ಅಂತರ್ಮನದಲ್ಲಿ. ಕೋರ್ಸಸ್ ಇನ್ನೂ ಒಂದಷ್ಟಿತ್ತು, ಹೇಳಿಬಿಡ್ತೀನಿ. ಸೊ ಹುಣ್ಣಿಮೆ ಧ್ಯಾನ. ಹುಣ್ಣಿಮೆ ಧ್ಯಾನ ಆಯಿತು, ಲಲಿತಾ ಸಹಸ್ರನಾಮ ಅರ್ಥ ಸಮೇತ ಸಂಕಲ್ಪ ಸಮೇತ ಕಲಿಸ್ಕೊಡ್ತೀವಿ. ಸಂಕಲ್ಪ ಅಂತಂದರೆ ಏನು ಅಂತಂದರೆ ಅವ್ರದ್ದು ಯಾವುದೋ ಒಂದು ವಿಚಾರ, ಒಂದು ದೃಢ ನಿರ್ಧಾರ, ಇದು ನನಗೆ ಬೇಕು, ಆಗಲಿಲ್ಲ ಇಷ್ಟು ದಿವಸ, ಇಷ್ಟು ವರ್ಷ ಆಗ್ತಾಯಿಲ್ಲ, ಯಾವುದೋ ಒಂದು ಏನಾದರೂ ಆಗಿರ್ಬೋದು, ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯಾಪಾರದಲ್ಲಿ ಅಥವಾ ಮನೆ ಕಟ್ಟೋ ವಿಚಾರದಲ್ಲಿ ಇರ್ಬೋದು, ಕೋರ್ಟ್ ಕೇಸ್ ಇರಬಹುದು, ಅಥವಾ ಸಂತಾನಕ್ಕಿರ್ಬೋದು, ಮದುವೆಗಿರ್ಬಹುದು, ದಾಂಪತ್ಯ ಸುಖಕ್ಕಿರ್ಬೋದು, ಅಥವಾ ನನಗೇನೋ ಜೀವನದ ದೇವರನ್ನು ಪಡ್ಕೊಳ್ಬೇಕು, ಯಾವುದಾದ್ರೂ ಕೋರಿಕೆಗೆ ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ. ಅದು ದೃಢ ನಿರ್ಧಾರ, ಅದು ಒಂದು ಖಚಿತತೆ, ಅದು ನಿಖರತೆ, ಅದು ಬೇಕು ನನಗೆ, ಅಮ್ಮನವ್ರ ಪಾದ ಇಡ್ತೀನಿ ಆ ರೀತಿಯಲ್ಲಿ. ಆಮೇಲೆ ಆ ಸ್ಪಷ್ಟತೆ, ತಪ್ಪಿಲ್ಲದಂತೆ ಕಲಿಸೋದು, ಒಂದೊಂದು ನಾಮಕ್ಕೂ ಇರ್ತಕ್ಕಂಥ ಅರ್ಥವನ್ನು, ಆ ನಾಮದಲ್ಲಿ ಏನು ಶಕ್ತಿ ಇದೆ, ನಮಗೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ವಿಚಾರ ಅಂದರೆ ಆ ನಾಮದಲ್ಲಿರ್ತಕ್ಕಂಥ ನಿಜವಾದ ಸಂಸ್ಕೃತದ ಅರ್ಥ ಏನು, ಈಗಿನ ಜೀವನದಲ್ಲಿ ಹೇಗೆ ಅದನ್ನು ನಮ್ಮ ಜೀವನಕ್ಕೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೋದು, ಅಳವಡಿಸ್ಕೊಳ್ಬಹುದು, ಯಾವ ಒಂದು ಸಮಸ್ಯೆಗೆ ಯಾವ ಒಂದು ಸ್ತೋತ್ರ ಹೇಳ್ಕೊಳ್ಬೇಕು, ನಮ್ಮ ಕರ್ಮವನ್ನು ಹೇಗೆ ಕಳ್ಕೊಳ್ಬಹುದು, ನಮ್ಮ ಕಾಯಿಲೆನ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು, ಅದೆಲ್ಲವನ್ನು ಕ್ಲಾಸಲ್ಲಿ ತರಗತಿಗಳಲ್ಲಿ ನಾವು ಹೇಳ್ಕೊಡ್ತಿರ್ತೀವಿ. ಪ್ರತಿಯೊಂದು ಸಮಸ್ಯೆ ಅವ್ರು ಪಡ್ಕೊಂಬಂದಿರೋ ಒಂದು ಕೋರಿಕೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಅದು 100% ಇವತ್ತವರೆಗೂ ಎಲ್ಲರಿಗೂ ಆಗಿದೆ. ಅದು ವಿಷ್ಣು ಸಹಸ್ರನಾಮ, ಆಮೇಲೆ ಆದಿತ್ಯ ಹೃದಯ ಸ್ತೋತ್ರ, ಕನಕದಾರ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ, ಗಣೇಶ ಅಥರ್ವಶೇಷಂ ಸ್ತೋತ್ರ, ಆಮೇಲೆ ಸರಳ ಶ್ಲೋಕಗಳನ್ನು ಪ್ರತಿಯೊಂದಕ್ಕೂ ಏನೇ ಕೊಟ್ಟರು ನಾವು ಅರ್ಥ ಸಮೇತ ಹೇಳ್ಕೊಡ್ತೀವಿ.